ಫ್ರೆಂಡ್ಸ್, ಫ್ರೂಟ್ಸ್ ಯಾವುದೇ ಹಣ್ಣುಗಳನ್ನ ನೀವು ತಿನ್ನಿ, ಅದು ಹೆಲ್ತ್ ಬ್ಯಾಂಕ್ ರೀತಿ ನಿಮ್ಮ ಆರೋಗ್ಯಕ್ಕೆ ಸಹಾಯ ಆಗುತ್ತೆ. ಹಾಗಾಗಿ ಹಣ್ಣುಗಳನ್ನ ಹಾಗೆ ತಿನ್ನಿ ಅಥವಾ ಜ್ಯೂಸ್ ಮಾಡಿ ಆದ್ರೂ ಕುಡೀರಿ. ಆರೋಗ್ಯಕ್ಕಂತೂ ಖಂಡಿತ ಪ್ರಯೋಜನ ಇದೆ. ಇವತ್ತು ನಾನೊಂದು ವಿಶೇಷವಾದ ಹಣ್ಣಿನ ಜ್ಯೂಸ್ ಮಾಡ್ಲಿಕ್ಕೆ ಹೊರಟಿದ್ದೇನೆ. ಇವತ್ತು ಮಾರ್ಕೆಟ್ ಅಲ್ಲಿ ಬರ್ತಾ ಒಂದು ವಿಶೇಷವಾದ ಹಣ್ಣು ಅಂದ್ರೆ ನನಗೆ ಇವತ್ತು ಎಗ್ ಫ್ರೂಟ್ ಸಿಕ್ತು. ಇದು ಎಗ್ ಫ್ರೂಟ್ ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರ್ಬೋದು, ಆದರೆ ನಮ್ಮ ಕಡೆ ಇದು ಬಹಳ ಅಪರೂಪದ ಹಣ್ಣು. ಮಾರ್ಕೆಟಲ್ಲಿ ಸಿಗೋದು ತೀರಾ ಅಪರೂಪ. ಹಾಗಾಗಿ ಇವತ್ತು ಈ ಹಣ್ಣು ನನಗೆ ಕಣ್ಣಿಗೆ ಕಾಣಿಸ್ತು. ಈ ಹಣ್ಣನ್ನು ನಾನು ತಗೊಂಡು ಬಂದೆ. ನನ್ನ ಕೈಯಲ್ಲಿ ಒಟ್ಟು 3 ಹಣ್ಣುಗಳಿವೆ ಇವತ್ತು ನನ್ನ ಕೈಯಲ್ಲಿ. ಎಗ್ ಫ್ರೂಟ್ ಅಂತ ಹೇಳ್ತಾರೆ. ಸೊ ಇದರ ಜ್ಯೂಸ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ. ಬಹಳ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಸಾಕಷ್ಟು ಪ್ರಯೋಜನಕಾರಿ ಇದೆ. ಯಾವ ರೀತಿ ಇದನ್ನು ಜ್ಯೂಸ್ ಮಾಡೋದು, ಜ್ಯೂಸಿಂದ ಹೆಲ್ತ್ ಬೆನಿಫಿಟ್ಸ್ ಏನಿದೆ ಅದನ್ನು ನೋಡೋಣ. ನಾನ್ ವೆಜ್ ಪ್ರಿಫಿಕ್ಸ್ ಇರುವಂತಹ ಸಸ್ಯ ಮೂಲದ ಹಣ್ಣು ಇದೊಂದೇ ನೋಡಿ. ಪ್ಯೂರ್ ವೆಜ್ಜಿಯಾಗಿ ಇದರ ಹೆಸರು ಹೇಳುವಾಗ ಹಣ್ಣು ತಿನ್ನೋದೋ ಬೇಡವೋ ಅಂತ ಮನಸ್ಸು ಹಿಂದೇಟು ಹಾಕುತ್ತೆ. ಈ ಹಣ್ಣಿನ ನಿಜವಾದ ಹೆಸರು ಕ್ಯಾನಿಸ್ಟೆಲ್ ಅಂತೆ. ಉಷ್ಣವಲಯದ ಹಣ್ಣಿದು. ಹೆಚ್ಚಾಗಿ ಮೆಕ್ಸಿಕೋ ಮತ್ತು ಮಧ್ಯ ಅಮೆರಿಕ ಭಾಗದಲ್ಲಿ ಈ ಹಣ್ಣನ್ನು ಬೆಳೀತಾರೆ. ಈ ಹಣ್ಣು ಮೊಟ್ಟೆಯ ಹಳದಿ ಭಾಗವನ್ನು ಹೋಲೋದ್ರಿಂದ ಇದಕ್ಕೆ ಈ ಹೆಸರಿದೆಯಂತೆ. ಮೊಟ್ಟೆ ತಿಂದು ನಂಗೆ ಗೊತ್ತಿಲ್ಲ, ಅದು ಹೇಗೆ ಹೋಲಿಕೆ ಆಗುತ್ತೋ ಆ ಅನುಭವ ಕೂಡ ನಂಗಿಲ್ಲ. ಆದರೆ ಗೊತ್ತಿರೋರು ಹೇಳೋ ಪ್ರಕಾರ ಈ ಹಣ್ಣಿನ ಹೆಸರಿಗೂ ಹಣ್ಣಿನ ರುಚಿಗೂ ಪರಿಮಳಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ. ನನಗೆ ಇದನ್ನು ತಿಂದಾಗ ಬೆಣ್ಣೆ ತಿಂದ ಹಾಗನಿಸ್ತು. ಆಹಾ, ಮೃದುವಾದ ಹಣ್ಣು, ಲೈಟ್ ಸ್ವೀಟ್ ಆಗಿ ರುಚಿಯಾದ ತಿರುಳು, ಹಿತವಾದ ಘಮ. ಒಂದು ರೀತಿ ಬೇಯಿಸಿದ ಸಿಹಿಗೆಣಸು ಮಾವಿನ ಹಣ್ಣಿನ ರುಚಿ ಪರಿಮಳವನ್ನು ಹೋಲುತ್ತೆ. ಈ ಹಣ್ಣನ್ನು ಹಾಗೆ ತಿನ್ನೋಕ್ಕಾಗುತ್ತೆ ಅಥವಾ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಇದರಲ್ಲಿ ವಿಟಮಿನ್ ಎ, ಸಿ ಮತ್ತು ಪೊಟ್ಯಾಷಿಯಂ ಪೋಷಕಾಂಶಗಳು ಇವೆ. ಕ್ಯಾನಿಸ್ಟೈಲ್ ಈ ರೀತಿಯಾಗಿ ಸ್ವಲ್ಪ ಒಡ್ಕೊಂಡಿದ್ರೆ ಮಾಗಿದೆ ಅಥವಾ ರುಚಿಯಾಗಿದೆ ಅಂತ ಅರ್ಥ. ಹಣ್ಣಿನ ವ್ಯಾಪಾರಿನೇ ಇದನ್ನು ಹೇಳ್ದ. ಈ ಹಣ್ಣನ್ನು ತಂದವಳು ಚೆನ್ನಾಗಿ ತೊಳ್ಕೊಂಡು ಹಣ್ಣಿನ ತಿರುಳನ್ನು ಸ್ಪೂನ್ನಿಂದ ಸಪ್ರೇಟ್ ಮಾಡಿಕೊಂಡೆ. 2 ಹಣ್ಣಿಂದ 3 ಗ್ಲಾಸ್ ಜ್ಯೂಸ್ ಮಾಡಬೇಕು ಅಂದ್ಕೊಂಡಿದ್ದೇನೆ. ಅದಕ್ಕೆ 2 ಕ್ಯಾನಿಸ್ಟಲ್ ತಗೊಂಡಿದ್ದೀನಿ. ಈಗ ಹಣ್ಣಿನ ತಿರುಳಿಗೆ 1 ಕಪ್ ಹಾಲು ಮತ್ತು ರುಚಿಗೆ ಸ್ವಲ್ಪ ಸಕ್ಕರೆ ಹಾಕೊಂಡು ಮಿಕ್ಸಿಯಲ್ಲಿ 2 ನಿಮಿಷ ರುಬ್ಕೊಂಡೆ. ಯೆಲ್ಲೋ ಕ್ರೀಮ್ನಂತೆ ಥಿಕ್ ಆದ 1 ಕಪ್ ಜ್ಯೂಸ್ ರೆಡಿ ಆಯಿತು. ಮಂದವಾಗಿರೋ ಈ ಜ್ಯೂಸನ್ನು ಹೀಗೆ ಕುಡಿಯೋಕ್ಕಾಗಲ್ಲ. ದಪ್ಪವಾಗಿರೋ ಜ್ಯೂಸ್ನ ರುಚಿ ಸಾಕು ಅನ್ಸೋ ಹಾಗಾಗುತ್ತೆ. ಇದಕ್ಕೆ ಇನ್ನೂ 1 ಕಪ್ ಹಾಲು ಮತ್ತು 1 ಕಪ್ ಸೋಸಿದ ನೀರು ಸೇರಿಸ್ಕೊಳ್ತಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈಗ ಸರ್ವ್ ಮಾಡೋಕ್ಕೆ ಜ್ಯೂಸ್ ರೆಡಿ ಆಯಿತು. ಆದರೆ ಥಿಕ್ನೆಸ್ ಅಷ್ಟೊಂದು ಕಡಿಮೆಯಾಗಿಲ್ಲ. ಟೇಸ್ಟ್ ಅಂತೂ ಸಖತ್ತಾಗಿದೆ. ಈ ರೀತಿ ಜ್ಯೂಸ್ನ ನೀವು ಮಾಡಿಕೊಂಡು ಕುಡಿಬೋದು. 1 ಕಪ್ ಜ್ಯೂಸ್ ಕುಡಿದ್ರೆ 1 ಟೈಮ್ ಮೀಲ್ ಸ್ಕಿಪ್ ಮಾಡ್ಬೋದು. ಡಯಟ್ ಮಾಡೋರಿಗೆ ಇದು ಹೆಲ್ತ್